ನಮಸ್ತೆ. ಮೊನ್ನೆ PC2-8-2026 ನಾನು KK ನಡೆದಂಥ ಪ್ರಶ್ನೆ. ಇನ್ನೊಂದು 5 ಕ್ವಶನ್ನು ಉಳ್ಕೊಂಡಿದ್ವು ಮೊನ್ನೆ. ಪ್ರಶ್ನೆ ಬಂದು 85. ಕೆಳಗಿನ ಪದಗಳನ್ನು ಪದಕೋಶ ಡಿಕ್ಷನರಿಯ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಇಂಗ್ಲೀಷ್ ವರ್ಡ್ನ ಕೆಲವನ್ನು ಕೊಟ್ಟಿದ್ದಾನೆ. ಏನು ಡಿಕ್ಷನರಿ, ನಿಮಗೆ ಡಿಕ್ಷನರಿ ತಗೊಂಡ್ರೆ ಡಿಕ್ಷನರಿನಲ್ಲಿ ಹೆಂಗಿರುತ್ತೆ, ಮೊದಲು ಯಾವುದ್ರ ಅಕ್ಷರದಿಂದ ಬರುತ್ತೆ. ಈಗ ಸಿ ಡಿಕ್ಷನರಿನಲ್ಲಿ ಮೊದಲನೇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಎ ಇಂದ ಆಲ್ಫಾಬೆಟಿಂದ ಸ್ಟಾರ್ಟ್ ಆಗುತ್ತೆ. ಏನು ಎ ಬಿ ಸಿ, ಹಿಂಗೆ ಡಿಕ್ಷನರಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇದರಲ್ಲಿ ಸಿ ಕ್ಯಾಟಗರಿ ಬಂದಾಗ ಯಾವುದು ಸ್ಟಾರ್ಟ್ ಆಗುತ್ತೆ? ಸಿ ಎ ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಎ ಇಂದ ಯಾವ್ದು ಸ್ಟಾರ್ಟ್ ಆಗ್ತಿದೆ? ಒಂದಿದೆ, ಎರಡಿದೆ. ಎರಡನ್ನೂ ಹಂಗೆ ಬರ್ಕೊಳ್ಳೋಣ ನಾವು. ಯಾವ್ದನ್ನ? BCAUVERY ಆಯಿತಾ? ಅದಾದಮೇಲೆ ಇದು ಡಿ ಬರ್ಕೊಳ್ಳೋಣ. ಬೇಡ, ಮೊದಲು ಸಿ ಆದಮೇಲೆ ಯಾವ್ದು ಬರುತ್ತೆ? ಎ. ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ಎ ಆದಮೇಲೆ ಯಾವ್ದು ಬರುತ್ತೆ? ಇಲ್ಲಿ ಯು ಇದೆ, ಇಲ್ಲಿ ಎಸ್ ಇದೆ. ಎಸ್ ಫಸ್ಟ್ ಬರುತ್ತೋ ಯು ಫಸ್ಟ್ ಬರುತ್ತೋ? ಎಸ್ಸು ಮೊದಲು ಬರುತ್ತೆ, ಅದರಿಂದ ಎಸ್ನ ಬರ್ಕೊಳ್ಳೋಣ. ಹಾಗಾದರೆ ಡಿ ಮೊದಲು, ಈ 3 ಅಕ್ಷರ. ಅದಾದಮೇಲೆ ಬಿ ಬರುತ್ತೆ. CAU ಹೆಂಗೆ ಬಂತು ಅಂತ ಗೊತ್ತಾಯ್ತಾ? ಇದು ಆಲ್ಫಾಬೆಟಲ್ಲಿ ಮೊದಲು ಬರುತ್ತೆ, ಇದು ಸಿನಲ್ಲಿ. ಇವೆರಡು ಸೇಮ್ ಇರೋದ್ರಿಂದ ನೆಕ್ಸ್ಟ್ ಅಕ್ಷರ ಯಾವುದು ಬರುತ್ತೆ? ಎಸ್ ಮೊದಲು ಬರುತ್ತೆ ABCDನಲ್ಲಿ. ಅದಾದಮೇಲೆ ಯು ಬರುತ್ತೆ, ಅದರಿಂದ ಇದು ಫಸ್ಟ್ ಬರುತ್ತೆ. ಇದಾದಮೇಲೆ ಇದು ಸೆಕೆಂಡ್ ಬರುತ್ತೆ. ಇದಾದಮೇಲೆ ಥರ್ಡು ಯಾವುದು ಬರುತ್ತೆ? CO ಅಂತ 3 ಇದೆ. ಮತ್ತು ಇಲ್ಲಿ ಎನ್ ಇದೆ, ಇಲ್ಲೂ ಕೂಡ ಎನ್ ಇದೆ, ಇಲ್ಲೂ ಎನ್ ಇದೆ. ಎನ್ ಆದಮೇಲೆ ಅದು ಇಲ್ಲೂ ಟಿ ಇದೆ, ಇಲ್ಲೂ ಟಿ ಇದೆ, ಇಲ್ಲೂ ಟಿ ಇದೆ. ಇಲ್ಲಿ ಐ ಬಂತು, ಇಲ್ಲಿ ಆರ್ ಬಂತು, ಇಲ್ಲಿ ಆರ್ ಬಂತು. ಆರ್ ಮೊದಲು ಬರುತ್ತೋ ಐ ಮೊದಲು ಬರುತ್ತೋ? ಆಲ್ಫಾಬೆಟಲ್ಲಿ ಐ ಮೊದಲು ಬರುತ್ತೆ, ಅದರಿಂದ ಇಲ್ಲಿ ಏನು ಬರುತ್ತೆ? ಎ ಬರುತ್ತೆ. CONTINOUSE. ಇದು 3ನೇ ಅಕ್ಷರ ಆಗುತ್ತೆ. ಈಗ ಅವನೇನಂತ ಕೇಳೋನೆ? 3ನೇ ಸ್ಥಾನದಲ್ಲಿ ಬರುವ ಪದ ಯಾವುದು ಅಂತ ಕೇಳೋನೆ. 3ನೇ ಸ್ಥಾನದಲ್ಲಿ ಯಾವ್ದು ಬರುತ್ತೆ? ಆಪ್ಷನ್ ಎ ಬರುತ್ತೆ. ಇಲ್ಲಿ ಎಲ್ಲಿದೆ ಆಪ್ಷನ್ನು? ಇಲ್ಲಿದೆ ನೋಡಿ, ಇದು ರೈಟ್ ಆನ್ಸರ್. 3ನೇ ಸ್ಥಾನದಲ್ಲಿ 3ನೇದು ಬರುತ್ತೆ. ಇದಾದಮೇಲೆ ನೀವು ಯಾವುದು ಬರುತ್ತೆ ನೀವು ಬರ್ಕೊಳ್ಳಿ. ಹೆಂಗೆ ಬಂತು ಅಂತ ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ಕೊಡ್ಬೇಕಾ? ಅವನು ಕೇಳಿದ್ದಾನೆ ಪದಗಳಲ್ಲಿ ಡಿಕ್ಷನರಿ ಕ್ರಮಬದ್ಧದಲ್ಲಿ ಬರೆಯಿರಿ ಅಂತ ಅಂದ್ಬಿಟ್ಟು. ಡಿಕ್ಷನರಿ ಅಂತಂದರೆ ನಾವು ಡಿಕ್ಷನರಿನಲ್ಲಿ ಯಾವ ರೀತಿ ಬರ್ಕೊತೀವಿ? ಡಿಕ್ಷನರಿ ಓಪನ್ ಮಾಡಿದಾಗ ನಮಗೆ ಮೊದಲನೇ ಅಕ್ಷರ ಯಾವ ಸಿಗುತ್ತೆ? ಎ ಸಿಗುತ್ತೆ. ಎ ಆಲ್ಫಾಬೆಟು. ಎ ಆದಮೇಲೆ ಎ, ಅದಾದಮೇಲೆ AB ಅಕ್ಷರಗಳು ಪದಗಳು ಇರೋಂಥವು ಬರ್ತವೆ. ಅದೇ ರೀತಿ ಇದಾದಮೇಲೆ ಬಿ ಬರುತ್ತೆ. ಬಿ ಆದಮೇಲೆ ಯಾವ್ದು ಬರುತ್ತೆ? ಸಿ ಬರುತ್ತೆ. ಸಿ ವರ್ಡಲ್ಲಿ ಸಿ ಆದಮೇಲೆ ಯಾವ್ದು ಸ್ಟಾರ್ಟ್ ಆಗುತ್ತೆ? CA ಆಗುತ್ತೆ. CA ಆದಮೇಲೆ CAB ಬರುತ್ತೆ. CA ಆದಮೇಲೆ ಹಿಂಗೆ ಬಿ ಹಿಂಗೆ ಬರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ. ಅದಾದಮೇಲೆ ಯಾವ್ದು ಬರುತ್ತೆ? ಸಿ ಆದಮೇಲೆ ಎ ಎಲ್ಲ ಪದ ಕಂಪ್ಲೀಟ್ ಆದಮೇಲೆ ಬಿ ಬರುತ್ತೆ. ಬಿ ಎಲ್ಲ ಕಂಪ್ಲೀಟ್ ಆದಮೇಲೆ
ಸಿ ಬರಲ್ಲ, ಡಿ ಅಕ್ಷರಗಳು ಬರ್ತವೆ. ಅದೇ ರೀತಿ ಇದನ್ನು ನಾವು ಆಲ್ಟ್ ವೈಸ್ ಬರ್ಕೊಬೇಕು. CAS ಫಸ್ಟೇ ಎಸ್ಗೆ ಹೆಂಗೆ ಬರ್ಕೊಂಡ್ವಿ ಅಂತಂದರೆ ಇಲ್ಲಿ 2 ಅಕ್ಷರ ಇದ್ವು, ಎ ಇಂದ ಸ್ಟಾರ್ಟ್ ಆಗೋಂಥವು ಯಾವುವು, ಬಿ ಮತ್ತು ಡಿ 2 ಅಕ್ಷರ ಸ್ಟಾರ್ಟ್ ಆಗೋವಿದ್ವು. ಯು ನಮಗೆ ಎಸ್ ಆದಮೇಲೆ ಬರುತ್ತೆ, ಅದರಿಂದ ನಾವು ಇದನ್ನು ಫಸ್ಟ್ ಅಕ್ಷರ ಬರ್ಕೊತೀವಿ. ಇದು ಫಸ್ಟ್ ವರ್ಡು, ಡಿಕ್ಷನರಿಯಲ್ಲಿ ಬರೋದು ಇದು ಫಸ್ಟ್ ವರ್ಡು. ಅದಾದಮೇಲೆ ಇದು ಸೆಕೆಂಡ್ ವರ್ಡ್ ಬರುತ್ತೆ. ಮೂರನೇ ವರ್ಡ್ ಯಾವ್ದು ಬರುತ್ತೆ, ಇಲ್ಲಿ ಮೂರನೇ ವರ್ಡು CO ಇಂದ ಸ್ಟಾರ್ಟ್ ಆಗೋಂಥವು ಎಷ್ಟಿದ್ದಾವೆ, 1 2 3 ಇದೆ. ಆ 3ರಲ್ಲಿ ನೆಕ್ಸ್ಟ್ ಅಕ್ಷರ ಎನ್ನು, ಇಲ್ಲೂ ಏನಿದೆ, ಇಲ್ಲೂ ಏನಿದೆ. ಅದಾದಮೇಲೆ ಟಿ ಇದೆ, ಇಲ್ಲೂ ಟಿ ಇದೆ, ಇಲ್ಲೂ ಟಿ ಇದೆ. ಅದಾದಮೇಲೆ ಇಲ್ಲಿ ಐ ಬಂತು, ಐಯು. ಅದರಿಂದ ಐಯು ಬೇಗ ಬರುತ್ತೆ ABCD ನಲ್ಲಿ. ಇದನ್ನು 3ನೇ ಅಕ್ಷರ ಆಗುತ್ತೆ. ಇದಕ್ಕೆ ರೈಟ್ ಆನ್ಸರು 3. ಗೊತ್ತಾಯ್ತಲ್ಲ.